ಇವರ ಸೂತ್ರಧಾರಿ ಯಾರು? ಇಲ್ಲಿಯ ರಾಜಕಾರಣಿಗಳು ಇಂತಹ ಗಂಭೀರ ಪ್ರಕರಣಗಳನ್ನ ತಡೆಯುವುದು ಬಿಟ್ಟು, ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದು ಬಿಟ್ಟು, ಕಂದಾಚಾರ ಮಾಡುವಂತಹ ಒಬ್ಬ ರಶೀದ್ನನ್ನ ಡಿ ಕೆ ಶಿವಕುಮಾರ್ ಹತ್ರ, ಉಪಮುಖ್ಯಮಂತ್ರಿ ಹತ್ರ ಕರ್ಕೊಂಡೋಗಿ ತಲೆ ಮೇಲೆ ಕೈ ಇಡಿಸಿ ಆಶೀರ್ವಾದ ಮಾಡಿಸ್ತಾರಂದ್ರೆ ಇವ್ರಿಗೆ ಈ ಕೆಲಸ ಮಾಡ್ಲಿಕ್ಕೆ ಎಲ್ಲಿ ಟೈಮ್ ಇದೆ ರೀ? ಇಲ್ಲಿಯ ಶಾಸಕರು ಇರ್ಬೋದು, ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು, ಬೇರೆ ಕೆಲಸ ಇಲ್ವಾ ಅವರಿಗೆ? ನಾನು ಮಕ್ಕಳು ಕೊಡ್ತೀನಿ ಅಂತ ಹೇಳಿ ಯಾವುದೋ ಸುಡುಗಾಡ ಔಷಧ ಕೊಡುವಂತ ರಶೀದ್ನನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಮೇಲೆ ತಲೆ ಮೇಲೆ ಕೈ ಇಡ್ರಿ ಅಂತ ಕೈ ಇಡಿಸ್ತಾರೆ. ಪೊಲೀಸ್ ಇಲಾಖೆಗೆ, RTO ಇಲಾಖೆಗೆ, ಜಿಲ್ಲಾಧಿಕಾರಿಗಳ ಮೀಟಿಂಗ್ ತಗೊಂಡು ಹೇಳ್ಬೇಕು, ಯಾರು ಅಕ್ರಮ ದಂಧೆ ಮಾಡ್ತಾ ಇದ್ದಾರೆ, ಓವರ್ಲೋಡ್ ಹೋಗ್ತಾ ಇದ್ದಾವೆ, ಯಾರು ನೆಲ ಬಗಿತಾ ಇದ್ದಾರೆ, ಇವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಕ್ಕಾಗೋದಿಲ್ವಾ ಇವರಿಗೆ? ರಶೀದ್ನನ್ನ DCM ಹತ್ರ ಕರ್ಕೊಂಡು ಹೋಗಕ್ ಟೈಮ್ ಇದೆ, ಇದನ್ನ ಹೇಳಕ್ ಟೈಮ್ ಇಲ್ವಾ? ಯಾಕೆ ಹೇಳೋದಿಲ್ಲ ಅಂದ್ರೆ ಇವರಿಗೆ ಮಂತ್ಲಿ ಬರುತ್ತೆ ಆಕ್ಸಿಜನ್. ರಾಜಕಾರಣಿಗಳಿಗೆ ಅಕ್ರಮ ಮೈನಿಂಗ್ ನಿಂದ ಆಕ್ಸಿಜನ್ ಸಿಗ್ತಾ ಇದೆ. ಹೀಗಾಗಿ ಅವರು ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಒಂದೇ ಒಂದು ಮೀಟಿಂಗ್ ಮಾಡಿದಾರೇನ್ರಿ? ಹೇಳ್ರಿ, ಇಲ್ಲಿ ಶಾಸಕರು ಇರ್ಬೋದು, ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಖಡಕ್ ವಾರ್ನಿಂಗ್ ಕೊಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟರು ಸಚಿವರಂತ ಎಲ್ಲಾದ್ರೂ ನೋಡಿದಿರಾ? ಒಂದೇ ಒಂದು ಮೀಟಿಂಗ್ ಇಲ್ಲ. ಹೀಗಾದ್ರೆ ಅಧಿಕಾರಿಗಳು ನಡೆದದ್ದೇ ದಾರಿಯಾಗಿದೆ, ಆನೆ ನಡೆದದ್ದೇ ದಾರಿ. ಅಕ್ರಮ ಮಾಡ್ಲಿ, ಏನೇ ಮಾಡ್ಲಿದ್ರು ಕೂಡ ಇವತ್ತು ಬಾರಾಕೂನ್ ಮಾಫ್ ಆಡಳಿತ ಇವತ್ತು ಕಲಬುರಗಿಯಲ್ಲಿಯೂ ಮತ್ತು ಯಾದಗಿರಿಯಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಇಲ್ಲಿಯ ರಾಜಕಾರಣಿಗಳು, ಇಲ್ಲಿಯ ಮಂತ್ರಿಗಳು, ಇಲ್ಲಿಯ MLAಗಳು. ಇವರಿಂದಲೇ ಜಿಲ್ಲೆ ಹಾಳಾಗ್ತಾ ಇದೆ.